ರೈತರಿಗೆ ಸಿಂಗಾರ ಮಾಡಿ ರೈತರಿಗೆ ಬಂಗಾರವಾಗಬೇಕಾದರೆ ಈ ಪ್ರಕೃತಿಯ ತಾಯಿ ಮಡಿಲಿನಲ್ಲಿ ನೀನು ಆ ಜಾತಿ ಈ ಜಾತಿ ಎನ್ನದೆ ಬಡವರ ಬಲ್ಲಿದವರ ಮೇಲೂ ಕೀಳು ಎನ್ನದೆ ಪಾವನ ಮಾತೆಯಾದ ನಿನ್ನನ್ನು ರಾಜ್ಯದಿಂದ ರಾಜ್ಯಕ್ಕೆ ಜಿಲ್ಲೆಯಿಂದ ಜಿಲ್ಲೆಗೆ ಪ್ರದೇಶದಿಂದ ಪ್ರದೇಶಕ್ಕೆ ತುಂಡರಿಸಿ ನೀನು ಹರಿಯುವ ದಿಕ್ಕನ್ನೇ ಬದಲು ಮಾಡಿದರೆ ಈ ಸ್ವಾರ್ಥಿ ಮುಖಂಡರು ನಿನ್ನ ಹೆಸರಿನ ಮೇಲೆ ರಾಜಕೀಯ ಪುಡಾರಿಗಳು ತಮ್ಮ ತಮ್ಮ ಪಕ್ಷದ ಹೆಸರು ಬೆಳೆಸಿಕೊಳ್ತಾ ಇದ್ದಾರೆ. ಏ ಮೇಘದೂತೆ, ಏ ಗ್ರಾಮ ದೇವತೆ, ನೀನು ಯಾವತ್ತು ನನ್ನಂತ ರೈತರ ಪಾಲಿಗೆ ಉಸಿರಾಗಿ ಈ ಕರುನಾಡಿನ ಜೀವಿಗಳಿಗೆ ಜೀವನಾಡಿಯಾಗಮ್ಮ, ಜೀವನಾಡಿಯಾಗು. ಅಲ್ಲಿಂದ ಬರ್ಬೇಕಾದ್ರೆ ಸಾಕಾಗೋಯ್ತು. ಇಲ್ಲಿವರೆಗೆ ಬರುವ ಅವಶ್ಯಕತೆ ಏನಿತ್ತು ಸೌಭಾಗ್ಯ? ಮೊದಲೇ ತುಂಬಿದ ಗರ್ಭಿಣಿ ಇದೆಯೇ? ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಇದು ತಲೆಯ ಮೇಲೆ ಬುತ್ತಿ ಸಾಲದಂತೆ ಕೈಯಲ್ಲಿ ಬೇರೆ ಕುರಿಮರಿ ಸಹ ತಂದಿರುವೆ. ಪಾಪರಿ, ನಾನ್ ಮನೇಲಿಲ್ಲ ಅಂದ್ರ ಒಂದು ಸಲ ಒದರುತ್ತದು, ಅದಕ್ಕಾಗಿ ಹಿಡ್ಕೊಂಡ್ ಬಂದ್ಯ. ಅಲ್ದ ನನ್ನ ಗಂಡ ಈ ಭೂಮಿ ತಾಯಿ ಉಡಿಯಾಗ ಬೀಜ ಬಿತ್ತಿ ತಂದ್ಕೊಂಡಿರ್ಬೇಕು ಅಂತ ಬುತ್ತಿನೂ ಹೊತ್ಕೊಂಡ್ ಬಂದ್ಯ. ಯಾಕ ನಾನ್ ಬಂದಿದ್ ತಪ್ಪಾತೇನು? ತಪ್ಪೇನಲ್ಲ ಸೌಭಾಗ್ಯ. ತುಂಬಿದ ಗರ್ಭಿಣಿ ಎಷ್ಟೊಂದು ದೂರ ನಡೆದುಕೊಂಡು ಬರುವುದು ಸರಿಯಲ್ಲ ಅಂದೆ ಅಷ್ಟೇ. ನೋಡಿ, ಗರ್ಭಿಣಿ ಹೆಂಗಸರು ಬಹಳ ದೂರ ದೂರ ನಡೆದ್ರ ಹೆರಿಗೆ ಸುಗಮವಾಗಿರುತ್ತ ಅಂತ ಹಿರಿಯರು ಹೇಳ್ತಾರ. ನೀವು ಗಂಡಸರು ಇದೆಲ್ಲ ನಿಮಗ್ ಗೊತ್ತಾಗೋದಿಲ್ಲ ಬಿಡ್ರಿ. ಬನ್ನಿ ಊಟ ಮಾಡಿದ್ರಂತೆ. ಅಲ್ಲಲ್ಲೇ ಸೌಭಾಗ್ಯ, ಈ ಪ್ರಕೃತಿಯ ಮಡಿಲಿನಲ್ಲಿ ಆ ಗಿಡ ಗಂಟಿಗಳ ಗಂಟಲಿನಿಂದ ಹೊರಹೊಮ್ಮುವ ಒಂದು ಪಕ್ಷಿಗಳ ಕಿರಿಕಿರಿ ಕಲ್ಲಾಡದ ಸೊಗಸಾದ ಗೀತೆಯನ್ನು ಆಡಬಾರದೆ? ಏನ್ರಿ ನೀವು ಈ ವಯಸ್ಸಿನಲ್ಲೂ ಬೇಕಾ? ಗಂಗಾಗಿ ಹುಟ್ಟಿದರೆ ಶಿವನನ್ನು ಬೇಡುವುದು ಒಂದೇ, ಧರ್ಮಪತಿ ನೀನಾಗು ಎಂದೇ.
ಸೌಭಾಗ್ಯ, ನೀನು ಊಟಕ್ಕೆ ರೆಡಿ ಮಾಡು. ಬಾವಿಗೆ ಹೋಗಿ ನೀರು ತೆಗೆದುಕೊಂಡು ಬರುತ್ತೇನೆ ನಾನು. ಆಗ್ಲಿ, ಆದಷ್ಟು ಬೇಗನೆ ಬಂದ್ಬಿಡಿ. ಹಂಗ ಬರುವಾಗ ಹಕ್ಕರ್ಕಿ ಮೂಲಂಗಿ ಮೆಂತನ ಕಿತ್ಕೊಂಡ್ ಬರ್ರಿ. ಹಾ ಆಯ್ತು, ತರ್ತೀನಿ. ಅಮ್ಮ ದುರ್ಗಾ ಮಾತೆ, ದೇವರಂತಹ ಪತಿ, ಮಗಳಂತೆ ಮೈದನನ್ನು ಕೊಟ್ಟಿರುವೆ. ಇವರಿಬ್ಬರ ಈ ಪ್ರೀತಿಯಲ್ಲಿ ನನಗೆ ನನ್ನ ತೌರ್ ಮನೆ ಇದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಅಮ್ಮ, ಈ ರೈತರಿಗೆ ಇನ್ನೂ ಹೆಚ್ಚು ಹೆಚ್ಚು ದವಸ ಧಾನ್ಯಗಳನ್ನು ಕೊಟ್ಟು ರೈತರನ್ನ ಹರಿಸು, ಉತ್ತರಿಸು ತಾಯಿ, ಉತ್ತರಿಸು. ಉದ್ಧಾರ ಮಾಡಲೆಂದೇ ನಾವು ಇದ್ದೇವೆ. ಹಾರುವ ಅಕ್ಕಿಯನ್ನು, ಹರಿಯುವ ನದಿಯನ್ನು, ಹಚ್ಚುವ ಬೆಂಕಿಯನ್ನು ತಿರುವು ಮುರುವು ಮಾಡಬಹುದು, ಆದರೆ ಅಕಾಲಕ್ಕೆ ಈ ರಾಜಕೀಯ ರಣವೀರ ಬಂಡರಿಗೆ ಬಂಡ ಪಾಂಡ ಪ್ರಚಂಡರನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ. ಇಂದು ನಿನ್ನ ರಕ್ತದ ಉಸಿರನ್ನು ಸುಟ್ಟು ಭಸ್ಮ ಮಾಡದೆ ಬಿಡುವುದಿಲ್ಲ ಈ ಮಿನಿಸ್ಟರ್ ರುದ್ರಯ್ಯ. ರುದ್ರಯ್ಯ, ನೀನಾಕೆ ಇಲ್ಲಿಗೆ ಬಂದೆ? ಗುಡಿ ಇರೋದು ದೇವರಿಗೆ, ಮನಸ್ಸು ಇರೋದು ಪ್ರೀತಿಗೆ, ಕನಸು ಇರೋದು ಬದುಕಿಗೆ. ನಾವು ಬಂದಿರೋದು ನಿನ್ನ ಹೆರಿಗೆಯ ಮುಂಚೆ ಮರ್ಡರ್ ಮಾಡಲು. ನಾಚಿಕೆಲ್ಲದ ನರಾದಮರೆ, ನಿನಗೆ ತಾಯಿ, ಅಕ್ಕ, ತಂಗಿ ಯಾರು ಇಲ್ವೇನೋ ನೋಡ್ತಾರೆ. ಗರ್ಭಿಣಿ ಹೆಂಗಸರನ್ನ ಕಾಮ ದೃಷ್ಟಿಯಿಂದ ನೋಡುವುದು ಮಹಾಪಾಪ ಅಂತ ಹೇಳ್ತಾರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಅಂಥದ್ರಲ್ಲಿ ನೀವು ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಸೇರಿನ ಪ್ರತಿಕಾರವನ್ನು ಈ ನಿನ್ನ ಗರ್ಭದಲ್ಲಿ ಅಷ್ಟೇ ಅಲ್ಲ, ಇಡೀ ನಿಮ್ಮ ವಂಶದಲ್ಲಿಯೇ ಯಾರು ಈ ಭೂಲೋಕಕ್ಕೆ ಬರಲು ನಾನು ಬಿಡುವುದಿಲ್ಲ. ಇವಳ ಶೀಲ ಸಮಾಧಿ ಮಾಡುತ್ತೀಯೋ ಅಥವಾ ದೇಹ ಸಮಾಧಿ ಮಾಡುತ್ತೀಯೋ, ಒಟ್ಟಿನಲ್ಲಿ ಇವಳ ಗರ್ಭದಲ್ಲಿರುವ ಪ್ರಾಣ ಪಕ್ಷಿ ಯಮ ಲೋಕಕ್ಕೆ ಪಾರ್ಸಲ್ ಆಗಲೇಬೇಕು. ಈ ಭಾರತ ನಾರಿಗೆ ಶೀಲವೇ ಸೌಭಾಗ್ಯ, ಶೀಲವೇ ಸಂಪತ್ತು, ಶೀಲವೇ ಈ ದೇಹದ ಪಂಚಭೂತಗಳಿಗೆ ಆಶ್ರಯ ಅನ್ನೋದನ್ನ ಮರ್ತಿರುವೇನೋ ನಾಚಿಕೆಯ ಮಂತ್ರವ ನಾಗಮನೆ. ಮಾಂಸ ಮೂಳೆಗಳಿಂದ ತುಂಬಿಕೊಂಡಿರುವ ಈ ಚರ್ಮದ ಸೌಂದರ್ಯ ನೋಡಿ ಕಾಮಿಸ್ಬೇಡುವ ಕೂಡ. ನಾನು ಹೊತ್ತ ಹಾಗೆ ನಿನ್ನ ತಾಯಿ ಕೂಡ ನಿನ್ನನ್ನು 9 ತಿಂಗಳು ಹೊತ್ತು ಎತ್ತಿದ್ದಾರೆ ಅನ್ನೋದನ್ನ ಮರೆಬೇಡುವ ತಾಯಿ ಗಂಡನ ಮಗಳೇ. ಏ ಬಂದರಂಡಿ ಹೆಣ್ಣೆ, ಹೆಣ್ಣಿನ ಪ್ರಾಣಕ್ಕಿಂತ ಮಾನವೇ ಹೆಚ್ಚೆನ್ನುವಾಗ ಇಂದು ನಿನ್ನ ಮಾನವತೆಯನ್ನು ಸುಟ್ಟು ಹಾಕುತ್ತೇನೆ. ನೀನು ಬದುಕ್ತೋ ಇಲ್ಲ ಸಾಯ್ತು, ಅದು ನಿನ್ನ ಪ್ರಾರಬ್ಧದ ಕರ್ಮ. ನನ್ನ ತಂಗಿಯನ್ನು ಯಾವಾರುತ್ತಿದ್ದೀರಲ್ಲ, ನಾಚಿಗೆ ಬರಬೇಕು ನಿಮ್ಮ ಹೀನ ಕೃತ್ಯಕ್ಕೆ. ಓಹೋ, ಬಾಜಿರಾಯ್ ಅಲ್ಲಲ್ಲ, ಪೈಲ್ವಾನ್ ಭೀಮರಾಯ್. ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನ ಕಾಪಾಡಲು ಶ್ರೀ ಕೃಷ್ಣ ಪರಮಾತ್ಮ ಬಂದ ಹಾಗೆ
ಇಂದು ಇವಳ ಮಾನ ಕಾಪಾಡಲು ನೀನು ಬಂದಿರುವ ಆ ಕಥೆ ಅದು ದ್ವಾಪರ ಯುಗ, ಇದು ಕಲಿಯುಗ. ಇಲ್ಲಿ ನಮ್ಮಂತ ಶ್ರೀಮಂತರದೇ ದರ್ಪ ಸುಟ್ಟು ಹೊರಗಾಗ್ತಿದೆ ನಿಮ್ಮ ಶ್ರೀಮಂತಿಕೆಗೆ. ಬದಲು ಹೆಂಗಸು ಒಬ್ಬರೇಸಿ ಕಾಳೆಂದು ಅಜ್ಞಾತದಿಂದ ಮೆರೆಯುತ್ತಿದ್ದೀರಲ್ಲ, ನಿಮ್ಮನ್ನು ಹೆತ್ತವಳು ಒಂದು ಹೆಣ್ಣವ ಮಾನವೀಯತೆ ಮರೆತು ಮಾತನಾಡುತ್ತೀರಿ. ಇಂದು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ನಿಮ್ಮನ್ನು ಕೊಂದೇ ಸಾಯುತ್ತೇನೆ. ನನ್ನ ಕೊಳಪಟ್ಟಿಗೆ ತೆಗೆ ಹಾಕುವಷ್ಟು ಸ್ವಕ್ಕಿರಲೇಬೇಡಿ. ಚಂಡ ಪ್ರಚಂಡ ಕಟ್ಟಿರ್ಲೇ ಇವಳನ್ನು. ಒಂದೇ ಹೇಟಿಗೆ ಎರಡು ಹಕ್ಕಿಗಳು ನಮ್ಮ ಬಂಧನದಲ್ಲಿ ಬಿದ್ದಂತಾಯ್ತು. ಮತ್ತೆ ಕಟ್ಟಡ ಗರುಡರಾಜ್, ಆ ಬೆಟ್ಟ ಬರುವುದರೊಳಗಾಗಿ ನಾವು ಬಂದ ಕೆಲಸ ಮುಗಿಯಲೇಬೇಕು. ನೀನು ಬಂದ ಮೇಲೆ ಕವಿ ಬರೆದ ಈ ಕತೆಗೆ ಇನ್ನು ಟ್ವಿಸ್ಟ್ ಬಂದ ಅಂತ ಆಯ್ತು. ಪ್ರಾರಂಭವಾಗಲಿ ಶೀಲದ ಚಲ್ಲಾಟ, ರೈತರ ಗೋಳಾಟ. ಬಾರಲೇ ಬುಬ್ಬಡಿ, ನಿನ್ನ ಅನ್ನ ಪೈಲ್ವಾನ ನಮ್ಮ ಬಂಧನದಲ್ಲಿ ಸಿಲುಕಿದ್ದಾನೆ. ಈ ನಿನ್ನ ಶೀಲವನ್ನು ಅವನ ಎದುರಿಗೆ ಸಮಾಧಿ ಮಾಡುತ್ತೇನೆ. ಬೇಡಿ, ನಮ್ಮನ್ನ ಏನ ಮಾಡಬೇಡಿ. ನೋಡಿ, ಮುಗಿದು ಬೇಡ್ಕೊತೀನಿ, ನಮ್ಮನ್ನ ಬಿಟ್ಬಿಡಿ, ನಮ್ಮನ್ನ ಬಿಟ್ಬಿಡಿ. ಅವರಿಗೆ ಏನಾದರೂ ಮಾಡಿದರೆ ನಿಮ್ಮ ಪಕ್ಕರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡುವುದೇ ಕತ್ತೆ? ಇದು ಅದರ ಅರಮನೆಯಲ್ಲಿಯೇ ನಡೆಯಬೇಕಿತ್ತು, ಆದರೆ ಇಂದು ಒದಗಿ ಬಂದಂತಾಯಿತು. ಸ್ವೀಕರಿಸುವಾಗಲೇ ನನ್ನ ಶಿಕ್ಷೆಯನ್ನು ತಾರಲೇ ತಾಗವರು. ನನ್ನನ್ನು ಹೊಡೀರಿ, ಬಡೀರಿ, ಕಡೀರಿ, ಏನು ಶಿಕ್ಷೆ ಬೇಕಾದರೂ ಕೊಡಿ. ಆದರೆ ಬಸರು ಹೆಂಗಸು ನನ್ನ ತಂಗಿಯನ್ನು ಬಿಟ್ಟು ಬಿಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತದೆ. ಬಿಡ್ರು, ನಿಮಗೆ ತಮ್ಮಯ್ಯ ಅಂತೀನಿ. ನೋಡಿ, ನಮ್ಮಣ್ಣನನ್ನು ಹೊಡಿಬೇಡಿ, ನಮ್ಮಣ್ಣನನ್ನು ಹೊಡಿಬೇಡಿ. ನಿಮಗೆ ಬೇಕಾಗಿರೋದು ನನ್ನ ದೇಹ ತಾನೆ. ಬರೋ ಬರೋ, ನಿಮ್ಮ ಮನಸ್ಸಿಗೆ ಬಂದಾಗ ನಾನು ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡ್ರು ನಿಮಗೆ ಕರುಣೆನ ಬರ್ಲಿಲ್ವಲ್ರು? ಇಲ್ಲ ಇಲ್ಲ, ಇನ್ನು ಮುಂದೆ ನಿಮಗೆ ಒಳಗಾಲವಿಲ್ಲ. ನಿಮ್ಮ ದುಷ್ಟರ ಅಂತ್ಯ ಅಗಾರವಾಗಿರ್ಬೇಕು. ನೀವು ನೀರು ನೀರು ಅಂತ ನರಳಿ ನರಳಿ ಸಾಯ್ಬೇಕು. ಇದು ಈ ಗತಿಯ ಶಾಪ. ಶಾಪ ಪಾಪ ನಮಗೆ ಲೆಕ್ಕಕ್ಕೆ ಇಲ್ಲ. ಇಂಥ ಶಾಪಗಳನ್ನು ಬಾರಲ್ಲಿ ವಾಟ್ಸಪ್ ಅಲ್ಲಿ ಹರಾಜಾಕಿರುತ್ತೇವೆ. ಬಾರಲೇ ಬಾ.
ರುದ್ರಯ್ಯನವ್ರೇ, ಏನು ಅವಳ ಸೌಂದರ್ಯ, ಏನು ಅವಳ ಮೈ ತುಂಬಿದ, ಅವಳ ಜೊತೆ ಸರಪ ಸ್ವಲಾಪ ಆಡುತ್ತಿದ್ದರೆ ನನ್ನ ಮೈ ರೋಮಾಂಚನವಾಗುತ್ತಿತ್ತು. ಅಷ್ಟೊಂದು ಅದ್ಭುತವಾಗಿತ್ತು. ಅವಳನ್ನು ಸೌಂದರ್ಯವನ್ನು ಅನುಭವಿಸಿದ ನಾನೇ ಧನ್ಯನಾದೆ. ಅಂತೂ ನೀ ತೊಟ್ಟ ಈಡೇರಿಸಿಕೊಂಡೆ ಕರುಣ. ಇನ್ನೂ ಒಂದು ಕೆಲಸ ಬಾಕಿ ಇದೆ. ಲೇ ಪ್ರಚಂಡ, ಬಿಸಿಲೇ ಅವಳ ಕೈಗಳನ್ನು. ಕಟುಕ ನಾಯಕರು ರೈತರ ಬಾಳು ಬೆಳಗುವ ಬದಲು ಬೆಂಕಿಡಲೆಂದು ಹೋಗ್ತಿದ್ದೀರಲ್ಲ, ಇಂದು ನಿಮ್ಮನ್ನು ಕೊಂದೇನ ಸಾಯುತ್ತೇನೆ. ನಾವೇನ್ ತಪ್ಪು ಮಾಡಿದ್ವಿ ಅಂತ, ನಾವೇನು ತಪ್ಪು ಮಾಡ್ತೀವಿ ಅಂತ ದೇವ್ರ ನಮ್ಗೆ ಇಷ್ಟೊಂದು ಶಿಕ್ಷೆ ಕೊಟ್ಟ. ಕಾಮ ತುಂಬಿದ ಕಸಕ್ಕೆ ನನ್ನ ಶೀಲವನ್ನು ಬಲಿಪಶ ಮಾಡಿಬಿಟ್ಟೆ ಅಲ್ಲ. ಶೀಲವನ್ನು ಕಳೆದುಕೊಂಡು ಈ ಸ್ವಂತ ಮುಖವನ್ನು ಹೊತ್ಕೊಂಡು ಈ ಸಮಾಜದಲ್ಲಿ ನಾನು ಹೇಗೆ ತಿರುಗಬೇಕು? ಇಲ್ಲ, ಇಂಥ ಕಾಮಕರು ಇರುವಾಗ ನಮ್ಮಂತ ಹೆಣ್ಣುಗಳಿಗೆ ಸಾಧ್ಯ ಗತಿ. ಹೌದು, ನಾನ್ ಬದುಕಬಾರ್ದು, ನಾನ್ ಬದುಕಬಾರ್ದು. ಮಾಡಿಕೊಳ್ಳೆ ಜೀವನಿ ನಮ್ಮ ನನ್ನ ಪ್ರಾಣಿ ನಮ್ಮ ತೆಗೆಯೋದನ ಬೆಟ್ಟು ಆತೆಗೆ ಬೆಟ್ಟವಾದ ಇರದೆ ನಿನ್ನ ನಿನಗೆ ಕೊಟ್ಟು ಓದಿನಂತೆ ನಿನ್ನ ತೇರು ಮನೆಯ ಹುಡುಗರೆ ತಂದೀನಿ. ನೋಡು ತಂಗೇ ನೋಡು, ಅದು ನಿನಗೆ ಕೊಟ್ಟ ಮಾತಿನಂತೆ ನಿನ್ನ ಶ್ರೀಮಂತ ಕಾರ್ಯ ಅದ್ದೂರಿಯಿಂದ ಮಾಡಲಿ ಅಂತ ನಿನಗೆ
ರೇಷ್ಮೆ ಸೀರೆ ತಂದಿರಿ ನೋಡು ತಂಗಿ ನೋಡು ನನ್ನ ಮೂಕ ಮನೆಯರೇ ನೋಡು ಇದೆಂತ ದುಷ್ಕತೆ ತಂದೆಯಪ್ಪ ನನ್ನ ಕನಸುಗಳೆಲ್ಲ ಸುಟ್ಟು ಹೋಯ್ತೆ ಸುಟ್ಟು ತಂಗಿಯ ಸೊಬಗೆ ನನ್ನ ತಂಗಿಯ ಮಗನ ಬೇಳೆ ತಟ್ಟುಗಳಿಗೆ ಹಾಕಿ ತೂಗಲರ ಮಾಡಿಬಿಟ್ಟಲ್ಲೋ ತೂಗಲ ನನ್ನ ಚಕ್ರಾಂತಿ ಬಗ್ಗೆ ಕೇಳಿದರೆ ಏನಂದು ಹೇಳಲೇ ಅಲ್ಲೋ ಸಾಕ್ಷ ಜಗದಡತಿ ನಮ್ಮ ಬಾಳಿಗೆ ಇದೆಂತ ದುಸ್ತುತಿ ತಂದೆ ತಾಯಿ ಅಂತ ಭಾಗ್ಯ ಸೌಭಾಗ್ಯ ಸೌಭಾಗ್ಯ ಏನಿದು ನಿಮ್ಮ ಅವಸ್ಥೆ? ಏನಾಯಿತು ನನ್ನ ಸೌಭಾಗ್ಯಗೆ? ಏನಂತ ಹೇಳಲಿ ಬೆಟ್ಟ ಏನಂತ ಹೇಳಲಿ ನನ್ನ ತಂಗಿ ಶ್ರೀಮಂತ ಕಾರ್ಯ ಮಾಡ್ಬೇಕಂತ ಖುಷಿಯಿಂದ ನನಗೆ ಅಲ್ಲಿ ಯಾರೂ ಇರಲಿಲ್ಲ ಇಲ್ಲಿ ಬಂದು ನೋಡಿದರೆ ಏನಾಗಬಾರ್ದಿತ್ತು ಎಲ್ಲ ಆಗಿ ಹೋಯ್ತು ಬೆಟ್ಟ ಬೆಟ್ಟ ಸತ್ಯವಾದ ಮಾತು ಹೇಳುತ್ತೇನೆ ಕ್ರಾಂತಿಗೆ ಹೇಳಲ್ಲ ನನಗೆ ಮಾತು ಕೊಡು ಬೆಟ್ಟ ಮಾತು ಕೊಡು ರುದ್ರಯ್ಯ ಪತ್ತು ಗರುಡ ರಾಜೇಶ್ವರಿ ನನ್ನ ತಂಗಿ ನಿನ್ನ ಸೌಭಾಗ್ಯದ ಸೀನಾಳು ಮಾಡುವುದಲ್ಲ ತಡೆಯಲು ನನ್ನನ್ನು ಹೊಡೆದು ಬಡೆದು ರಾಗಿನಿಂದ ಕತ್ತು ಬೆಟ್ಟರೆ ಬರೋದು ನೀನು ಕಳೆದುಕೊಂಡ ಸೌಭಾಗ್ಯ ನಿನಗೆ ಮುಖ ತೋರಿಸಬಾರದೆಂದು ನನ್ನ ಹೊಟ್ಟೆಯನ್ನು ಸಚ್ಚಿದ ನಾಯಿನಿಂದ ಸಚ್ಚಿಕೊಂಡ ಜೀವ ಬೆಟ್ಟಳ ಬೆಟ್ಟ ಕೇಳಿದ್ದೇನೆ ಇದೇನಿದು ಏ ದೇವರೇ ಏನಿಲ್ಲ ಇದೇ ಆಟ ಈ ಬಡವರ ಮೇಲೆ ಯಾಕೆ ತೊಂದರೆ ನನ್ನ ಶಿಷ್ಯ ಕ್ರಾಂತಿ ಬಂದರೆ ನನಗೊಂದು ಮಾತು ನಡೆಸಿಕೊಡುವ ಬೆಟ್ಟ ಮಾತು ನಡೆಸಿಕೊಡುವ
ನೀವು ಕೊಟ್ಟ ಮಾತು ನಡೆಸದಿದ್ದರೆ ಈ ಪಾಪಿ ಕಣ್ಣುಗಳು ನನ್ನ ತಂಗಿ ಶ್ರೀಮಂತಕರ ನೋಡ್ಬೇಕು ಅನ್ನಕತ್ತಾವು. ಬೇಗ ನನ್ನ ಸಾಯುವುದರೊಳಗಾಗಿ ನನ್ನ ತಂಗಿ ಶ್ರೀಮಂತ ಕಾರ್ಯ ಮಾಡೋ, ಶ್ರೀಮಂತ ಕಾರ್ಯ ಮಾಡೋ. ಸೌಭಾಗ್ಯ ಕೇಳಿದರೆ ಈ ನಿನ್ನ ಅಣ್ಣನ ಆಸೆಯನ್ನು ಪುಣ್ಯ ನೀನು ಏ ದೇವರೇ, ಈಗ ಏನು ಮಾಡಲಿ? ಒಬ್ಬನೇ ಬಿಟ್ಟು ನನ್ನ ಹೆಂಡತಿಗೆ ಶ್ರೀಮಂತ ಕಾರ್ಯ ಮಾಡಬೇಕು. ಯಾರಾದರೂ ಮುತ್ತೈದರಿದ್ರೆ ಬರೋ. जीव ज्योति